ಇದೀಗ ಫೋನ್ ಸಂಪರ್ಕದಲ್ಲಿ ನಟ ಮಂಡ್ಯ ರಮೇಶ್ ಅವರು ಜಾಯ್ನ್ ಆಗಿದ್ದಾರೆ. ಮಂಡ್ಯ ರಮೇಶ್ ಅವರು ನಮಸ್ತೆ. ನಮಸ್ಕಾರಮ್ಮ. ಮೈಸೂರು ಒಂಥರ ಕೊನೆಯ ದಿನಗಳಲ್ಲಿ ಕಳೆಯೋದಕ್ಕೆ ತುಂಬ ಜನ ಆಸೆ ಪಡ್ತಾರೆ, ರಿಟೈರ್ಡ್ ಲೈಫನ್ನು. ಬಟ್ ಜಾನಕಿ ಅಮ್ಮ ಅವರು ಭಾರತೀಯ ಚಿತ್ರರಂಗಕ್ಕೆ ಕೊಡುಗೆಗಳನ್ನು ಕೊಟ್ಟಿದ್ರು ಕೂಡ ಮೈಸೂರು ತನ್ನ ಆಪ್ಷನ್ ಆಗಿತ್ತು ಅವರಿಗೆ. ಅಂದರೆ ಕೊನೆಯ ದಿನಗಳಲ್ಲಿ ಅಲ್ಲೇ ಕಳೀಬೇಕು, ಈಗ ಅಂತ್ಯ ಸಂಸ್ಕಾರನೂ ಅಲ್ಲೇ ಆಗಬೇಕು ಅಂತ ಹೇಳ್ಕೊಂಡಿದ್ರು. ಮೈಸೂರು ಮತ್ತು ಜಾನಕಿ ಅಮ್ಮನವರ ಒಂದು ಆ ನಂಟಿನ ಬಗ್ಗೆ ಮೊದಲು ಹೇಳಿ ಸರ್. ಇಲ್ಲ, ನನಗೆ ನನ್ನ ಜೀವನ, ನನ್ನ ಈ 60-62 ವರ್ಷಗಳ ನಂತರದ ದಿನಗಳಲ್ಲಿ ನನ್ನ ಕಿವಿಗೆ ಮೊಟ್ಟ ಮೊದಲು ಏನಾರು ಒಂದು ಹಾಡು ಅಂತ ಬಿದ್ದಿದ್ರೆ ಅದು ರೇಡಿಯೋ ಮೂಲಕ, ಅದು ಎಸ್ ಜಾನಕಿ ಅವರ ಹಾಡುಗಳ ಮೂಲಕನೇ. ನನಗೆ ಫಸ್ಟ್ ಎಸ್ ಜಾನಕಿ ಅವರು, ಆಮೇಲೆ ಎಸ್ ವಿ ಬಾಲಸುಬ್ರಹ್ಮಣ್ಯಂ, ಆಮೇಲೆ ಪಿ ವಿ ಶ್ರೀನಿವಾಸು, ಆಮೇಲೆ ರಾಜ್ಕುಮಾರ್, ಆಮೇಲೆ ಹಿಂಗೆ ಬೆಳೀತಾ ಹೋಗಿದ್ದದು ಎಲ್ಲರೂ. ಆದ್ರೆ ನನ್ನ ಕಿವಿಗೆ ಕೇಳಿದ ಮೊದಲ ಹಾಡು ನಾನು ರೇಡಿಯೋಲ್ಲಿ ಕೇಳಿದ್ರೆ ಅದು ಅಂತ ಒಂದು ಅಂದ್ರೆ ಎಷ್ಟು ದೊಡ್ಡ ಪರಂಪರೆ, ಅತಿ ದೀರ್ಘವಾದ ಪರಂಪರೆ ಅದು. ಅಂದ್ರೆ ಶ್ರವ್ಯ ಪರಂಪರೆಗೆ ಇವತ್ತು ಒಂದು ದೊಡ್ಡ ಮೌಲ್ಯ ಇದೆ. ಆ ಮೌಲ್ಯದಲ್ಲಿ ಆಕೆ ಸಾಮ್ರಾಜ್ಞಿಯಾಗಿ ಮೆರೆದವರು. ಎಷ್ಟು ಎಲ್ಲಿಂದ ಶುರು ಮಾಡ್ಕೊಂಡು ಅವರು 20ನೇ ವಯಸ್ಸಿನಲ್ಲಿ ಶುರು ಮಾಡಿದವರು, ಅವ್ರು 88ನೇ ವಯಸ್ಸಿನವರೆಗೂ ಮೊನ್ನೆ ಈಗ ಒಂದಷ್ಟು ವರ್ಷಗಳಿಂದ ಮಾತ್ರ ಅವರ ಧ್ವನಿ ಸುಸ್ತಾಯ್ತು, ಸುಮ್ಮನಾದ್ರು. ಮೈಸೂರಲ್ಲೇ ಮಾಡಿದ್ದವರು 2017ರಲ್ಲಿ ಸಾರ್ವಜನಿಕ ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ ಮಾಡಿ ಮಾನಸ್ ಗಂಗೋತ್ರಿಲಿ ಹೌದಾ. ನಾನೇನ್ ಹೇಳೋದು ಅಂತಂದ್ರೆ, ಯಾಕೆ ಅವ್ರು ಮೈಸೂರನ್ನ ಆರಿಸ್ಕೊಂಡ್ರು ಅಂತ ಹೇಳೋದಕ್ಕೆ ಒಂದು ಆಪ್ತ ಗುಣ ಪ್ರತಿಯೊಬ್ಬ ಮನುಷ್ಯನಿಗೂ ನನ್ನ ಅಮ್ಮ, ನಮ್ಮ ಅಪ್ಪ, ನಮ್ಮ ಚಿಕ್ಕಪ್ಪ, ನನ್ನ ಫ್ರೆಂಡು, ನನ್ನ ಜೀವದ ಗೆಳತಿ ಎಲ್ಲ ಒಂದು ಆಪ್ತ ಗುಣ ಇರ್ತಲ್ಲ, ಹಂಗೆ ಊರಿನ ಜೊತೆ ಒಂದು ನಂಟಿರ್ತದೆ. ಅವ್ರು ಹುಟ್ಟು ಬೆಳೆದಿದ್ದು ಆಂಧ್ರ, ಚೆನ್ನೈ, ಸುತ್ತಾಡಿದ್ದು ಇಡೀ ದೇಶ, ಒಂದು 20 ಭಾಷೆಗಳಲ್ಲಿ ಆಡಿದ್ದಾರೆ. ಎಲ್ಲರೂ 48,000 ಅಂತ ಕೊಟ್ಟಿದ್ದಾರೆ. ಆದ್ರೆ ಅವ್ರ ಬಾಯಲ್ಲಿ ಅವರೇ ಹೇಳ್ಕೊಂಡಿರೋ ಪ್ರಕಾರ 60,000 ತನಕ ಆಡಿದ್ರೆ 48,000 ಚಿತ್ರಗೀತೆ ಇರ್ಬೋದು. ಆದ್ರೆ ಉಳಿದದ್ದು ಭಕ್ತಿಗೀತೆಗಳು, ಭಾವಗೀತೆಗಳು, ಬೇರೆ ಬೇರೆ ಭಾಷೆಲ್ಲ ಹಾಡಿದ್ರಲ್ಲ, ಜಪಾನವರ ಗೀತೆಗಳನ್ನು ಹಾಡಿದ್ರಲ್ಲ, ಅದೆಲ್ಲ ಸೇರಿ ಒಂದು 60,000ದಷ್ಟು ಹಾಡುಗಳಾಗುತ್ತೆ. ಒಂದು 60,000 ಹಾಡುಗಳ ಆಡಿರೋ ಈ ಅಮ್ಮ ಯಾಕೆ ಮೈಸೂರನ್ನ ಆರಿಸ್ಕೊಂಡ್ರು ಅಂದ್ರೆ, ಮೈಸೂರಿನ ಹವೆ ಮತ್ತು ಇಲ್ಲಿ ರಸ್ತೆಗಳು ಮಾತ್ರ ಅಲ್ಲ, ಇಲ್ಲಿಯ ಜನರಿಂದ ಅವ್ರಿಗೆ ಸಿಗ್ತಾ ಇದ್ದ ಒಂದು ಆಪ್ತ ಭಾವ ಇತ್ತಲ್ಲ, ಪ್ರೀತಿ. ಅವ್ರು ಬಂದ ತಕ್ಷಣ ಅವ್ರನ್ನ ರಿಯಾಕ್ಟ್ ಮಾಡ್ತಾ ಇದ್ದಿದ್ದು. ಆಮೇಲೆ ಅವ್ರನ್ನ ನೋಡಿ, ಅವರು ಕಳೆದ ಅಷ್ಟು ವರ್ಷಗಳಿಂದ ಮೈಸೂರಿನಲ್ಲೇ ಇದ್ರು. ತುಂಬಾ ಜನ ಗೊತ್ತಿಲ್ಲ. ಒಂದು ಜನಕ್ಕೆ ಗೊತ್ತಿದ್ರು ಅವ್ರ ಹತ್ರಕ್ಕೆ ಯಾಕೆ ಹೋಗ್ಲ ಅಂದ್ರೆ ಡಿಸ್ಟರ್ಬ್ ಆಗುತ್ತೆ, ತೊಂದರೆ ಕೊಡಬಾರ್ದು ನಾವು ಅವ್ರಿಗೆ, ಅವರು ಅದು ಹಿರಿಯ ಜೀವ ಅದು ಅಂತ. ನನ್ ಗೆಳೆಯ ಒಬ್ಬ 2 ವರ್ಷದಿಂದ ನಿಮ್ಗೊಂದು ಅಚ್ಚರಿ ತೋರಿಸ್ತೀನಿ ಬನ್ನಿ ಅಂತ, ಶ್ರೀವತ್ಸ ಅಂತ ನನ್ನ ಗೆಳೆಯ ಕರ್ಕೊಂಡು ಹೋದ. ನಾನು ಎಲ್ಲಿ ಕರ್ಕೊಂಡು ಹೋಗ್ತಾನೆ, ಬನ್ನಿ ಸರ್, ತೋಟದ ಮನೆ, ಒಂದು ತೋಟದ ಮನೆ ಕರ್ಕೊಂಡು ಹೋದ. ಒಳ್ಳೆ ಹಳ್ಳಿ, ತೋಟದ ಮನೆಯಲ್ಲಿ ನೋಡ್ತೀನಿ, ನನ್ನ ಎದುರಿಗೆ ಈ ಅಮ್ಮ ಬಂದು ನಿಂತ್ಕೊಂಡ ತಕ್ಷಣ ನನಗೆ ಗರ ಬಿಡ್ತದೆ. ಈ ತಿರುಪತಿ ದೇವಸ್ಥಾನದಲ್ಲಿ ದೀರ್ಘದಂಡ ನಮಸ್ಕಾರ ಮಾಡ್ತಾರಲ್ಲ, ಹಂಗ್ ಮಾಡ್ಬಿಡ್ತಾ ಇದ್ದೀನಿ ನಾನು ಅವ್ರಿಗೆ. ದೀರ್ಘದಂಡ ನಮಸ್ಕಾರ ಮಾಡಿ, ಅಮ್ಮ ಏನ್ ನೀವು ಮೈಸೂರಲ್ಲಿ ಇದ್ದೆ, ನನ್ಗೆ ತುಂಬಾ ಇಷ್ಟ ಅಂದ್ರು. ತುಂಬಾ ಮೇಲು ಧ್ವನಿ ಮಾತಾಡ್ತಾ ಇದ್ದಿದ್ದು, ಬಿಡಿಸಿ ಕನ್ನಡವನ್ನ ಶುದ್ಧವಾಗಿ, ಬಹಳ ನನಗೆ ತುಂಬಾ ಇಷ್ಟ ಇಲ್ಲಿ ಅಂದ್ರು. ಎಷ್ಟು ಚಂದ ಅಂತಂದ್ರೆ ಆ ಧ್ವನಿ ಕೇಳಕ್ಕೆ ನನಗೆ ರೋಮಾಂಚನವಾಗೋಯ್ತು. ಆಮೇಲೆ ಅವ್ರು ಇಲ್ಲ ಮೇಲ್ ಕೂತ್ಕೊಳ್ಳಿದ್ರು, ನಾನು ಕೂತ್ಕೊಳ್ಳಿಲ್ಲ. ಭೇಟಿ ಮಾಡಿದವ್ರನ್ನ ಮುಖಾಮುಖಿಯಾಗಿ ಎದುರುಗಡೆ ಭೇಟಿ ಮಾಡಿ, ಖಂಡಿತವಾಗ್ಲೂ ಅಷ್ಟು ಹತ್ತಿರದಲ್ಲಿ ಯಾರು ಇದ್ದೇ ಇದ್ದಾಗ ನನಗೆ ಹಂಗ ಸಿಕ್ಕಿದ್ದು ಒಂದು ಸೌಭಾಗ್ಯ ಎಸ್ ಎಸ್ ಜಾನಕಿ ಅವ್ರನ್ನ ನೋಡೋದು. ಈಗ ರಾಜ್ಕುಮಾರ್ ನಾವು ಸಮಾಜ ಸಮಾರಂಭಗಳನ್ನ ನೋಡೋದು ಬೇರೆ, ಆದ್ರೆ ನಮ್ ಮನೆಗೆ ಬಂದ್ಬಿಟ್ರೆ ರಾಜ್ಕುಮಾರ್ ಹಂಗೆ ನಮ್ ಊರಿಗೆ ಬಂದ್ಬಿಟ್ಟು ನಮ್ ಪಕ್ಕದಲ್ಲಿ ಮನೇಲಿ ಕೂತಿದ್ದಾರೆ ಅಂತಂದ್ರೆ ಅಂತದ್ದು ನನ್ಗೆ ಮಾತೆ ತೋಟ್ಲಿಲ್ಲ, ದಿಕ್ ತೋಟ್ಲಿಲ್ಲ. ಆಮೇಲೆ 10 ನಿಮಿಷ ಆದ್ಮೇಲೆ ಸಾವರ್ಸ್ಕೊಂಡು ತಡವರಿಸ್ತಾ ಮಾತಾಡಿದೆ, ಅಮ್ಮ ಹೀಗೆ ಅಂತ. ಯಾರೋ ಅಲ್ಲಿ ಬಂದು ವಾರಕ್ಕೆ 2 ದಿನ 3 ದಿನ ನಾವು ಕರೆಸ್ತಾ ಇದ್ವಿ. ಇನ್ಯಾರು ಹಾಡಕ್ಕೆ ಏನ್ ಬಂದಿದ್ರು, ನಾವಮ್ಮ ಸುಮಾರಾಗಿ ಹಾಡ್ತಾ ಇದ್ಲು ಅಷ್ಟೇ, ಸುಮಾರಾಗಿ ಹಾಡ್ತಾ ಇದ್ಲು, ಬಹಳ ಚೆನ್ನಾಗೇನು ಹಾಡ್ತಾ ಇರಲ್ಲ. ಆದ್ರೆ ಈ ಎಲ್ಲ ತಂದಿಟ್ಕೊಂಡಂಗೆ ಸೌಂಡ್ ಬಾಕ್ಸ್, ಗಿಟಾರ್, ಅದು ಇದು ಎಲ್ಲ ಸೌಲಭ್ಯ ಇಟ್ಕೊಂಡು ಅವ್ರ ಮುಂದೆ ಹಾಡಿದಾಗ ಅವ್ರಷ್ಟು ನಿರ್ಭಾವದಿಂದ ಸುಮ್ಮನೆ ಕೇಳಿದ್ರು. ಆಮೇಲೆ ಇನ್ನೊಂದು ಹುಡುಗಿ ಹಾಡಿದ್ಲು, ಅದನ್ನು ಕೇಳಿದ್ರು. ಒಂದ್ ಹುಡುಗಿಗೆ, ಅವ್ರಿಗೆ ಆಕ್ಚುಲಿ ಚೆನ್ನಾಗಿ ಹಾಡಿರಲ್ಲ, ನಾನು ನೋಡ್ತಾ ಇದ್ನಲ್ಲ, ಚೆನ್ನಾಗಿ ಹಾಡಿರಲ್ಲ, ಶ್ರುತಿ ತಪ್ಪಿತ್ತು, ಲಯ ತಪ್ಪಿತ್ತು. ಆದ್ರೆ ಆಗ್ಲಿ ಅಂತ ಅಷ್ಟೇ, ಇನ್ನೇನು ಹೇಳಲಿಲ್ಲ. ಅದಕ್ಕೆ ಇನ್ನೊಬ್ರು ಸುಮಾರಾಗಿ ಆಡ್ತಾ ಇದ್ಲಲ್ಲ, ಅವಳಿಗೆ ಪ್ರಯತ್ನ ಮಾಡಿದ್ವಿ, ಚೆನ್ನಾಗಿ ಆಗ್ತದೆ, ಒಳ್ಳೇದಾಗ್ಲಿ, ಇನ್ನೂ ಆಗ್ಬೇಕು ಅಂದ್ರೆ ಆಗಬೇಕು ಅನ್ನುವ ಗುರುಗುಣ ಇದೆಯಲ್ಲ, ಒಬ್ಬ ಗುರು ಯಾವಾಗ್ಲೂ ಆಗ್ಬೇಕು ಅಂತಾನೆ. ಅದ್ರ ಜೊತೆಲಿ ಇನ್ನೊಂದು ಅರ್ಥ, ನೀನು ಮಾಗಬೇಕು ಅಂತ. ಅದು ಮಾಗಿದ್ದವ್ರು ಮಾತ್ರ ಹೇಳಕ್ ಸಾಧ್ಯ. ಈ ತರದ ಮಾಗೋ ಗುಣವನ್ನ ಈ ತರದ ಒಂದು ಮೈಸೂರಂತ ಸಿಟಿಲಿ ಇದ್ರೆ ಇನ್ನೂ ಹೆಚ್ಚು ಕಲೆ, ಸಂಗೀತ, ನಾಟಕವನ್ನ ನೋಡ್ಬೋದು. ಈ ನಮ್ಮ ಏರಲ್ಲಿ ಓಡಾಡ್ತಾ ಇದೆ ಇಲ್ಲಿ ಕಲೆ ಅನ್ನೋ ಭಾವ ಅವ್ರಿಗೆ. ಅದಕ್ಕಾಗಿ ಅವರು ಇಲ್ಲಿ ಇಳ್ಕೊಂಡ್ರು. ಆಮೇಲೆ ಆರೋಗ್ಯ, ಪ್ರೀತಿ, ಆಮೇಲೆ ಯಾರು ಅಭಿಮಾನಿಕ ನಮ್ಮ ಉಳಿಸ್ಕೊಂಡಿದ್ರು. ಯಾಕೆಂದ್ರೆ ಅವ್ರು ನೆಂಟರುಗಳು ಏನ್ ಎಲ್ಲಿ ತುಂಬಾ ಜನ ಹೋಗ್ಬಿಟ್ಟಿದ್ರು. ಆಮೇಲೆ ಯಜಮಾನ್ರು ಮುಂಚೆನೆ ಹೋಗಿದ್ರು.
ಹಾಗಾಗಿ ಈ ಮೈಸೂರು ಅನ್ನೋದು ಅವ್ರಿಗೆ ಒಂದು ಜೀವದ ಸೆಲೆಯ ಒಂದು ಕುರು ಆಗಿತ್ತು. ಅದಕ್ಕಾಗಿ ಪ್ರೀತಿ ಮಾಡ್ತಾ ಇಲ್ಲಿ ಹವೆಯನ್ನ, ಇಲ್ಲಿ ಗಾಳಿಯನ್ನ, ಇಲ್ಲಿ ಹಾಡಿಯನ್ನ, ಇಲ್ಲಿ ನಮ್ಮ ಚಾಮುಂಡೇಶ್ವರಿ ಒಂದು ದೊಡ್ಡ ಸಂರಕ್ಷಣೆ ಇದೆ ಇಡೀ ಊರಿಗೆ ಅಂತ ಭಾವಿಸ್ತಾರಲ್ಲ, ಆ ಭಾವವನ್ನ, ಯಾಕೆಂದ್ರೆ ಹಾಡಲ್ಲಿ ಭಾವ ಇದ್ದವ್ರು ಏನು ಮಾಡಕ್ಕಾಗಲ್ಲ. ಅದಕ್ಕಾಗಿ ಎಷ್ಟೋ ಸರಿ ಕಲ್ಪಿಸ್ಕೋಬೇಕಾಗುತ್ತೆ. ಆ ಥರ ಒಂದು ಭಾವ ತನ್ಮಯತೆ ಆ ತಾಯಿಗೆ ತುಂಬಾ ಚೆನ್ನಾಗಿ ಇದ್ದಿದ್ರಿಂದ ಅವ್ರು ಅದಕ್ಕೆ ಅವರು ಎಂತ ಭಕ್ತಿ ಭಾವದ ಹಾಡುಗಳನ್ನು ತುಂಬಾ ಚೆನ್ನಾಗಿ ಹಾಡಬಲ್ಲರು. ರಾಘವೇಂದ್ರ ಸ್ವಾಮಿ ಭಕ್ತಿ ಗೀತೆನೂ ಹಾಡ್ತಾರೆ. ಆಮೇಲೆ ಎಲ್ಲೂ ಹೋಗಲ್ಲ ಮಾಮ ಅಂತ ಪುಟಾಣಿ ಮಗು ತರ ಬೇಕಾದ್ರೂ ಹಾಡ್ತಾರೆ. ಆಮೇಲೆ ಅದನ್ನೇ ಕೇಳಕ್ ಬಂದೆ. ಈಗ ನಟನೆಯ ಆಳ ಅಗಲ ಅರ್ತಿರೋರು ನೀವು. ಈಗ ಒಬ್ಬ ನಟ ನಟಿಯಾಗಿ ಎಕ್ಸ್ಪ್ರೆಷನ್ ತೋರ್ಸೋದ್ ಬೇರೆ, ಗಾಯಕರಾಗಿ ತಮ್ಮ ದನಿಯಲ್ಲಿ ಎಕ್ಸ್ಪ್ರೆಷನ್ ತೋರ್ಸೋದ್ ಬೇರೆ. ಅದಕ್ಕೆ ಈಕೆನ ಕ್ವೀನ್ ಆಫ್ ಎಕ್ಸ್ಪ್ರೆಷನ್ಸ್ ಅಂತಾನೂ ಕರೀತಾರೆ. ಅಂದ್ರೆ ಭಾರತಿ ವಿಷ್ಣುವರ್ಧನ್ ಅವರೇ ಮಾತಾಡ್ತಾ ಹೇಳ್ತಾ ಇದ್ರು, ಜಾನಕಿ ಅಮ್ಮ ಹಾಡು ಹೇಳ್ಬಿಟ್ರೆ ನಮಗೆ ಆಕ್ಟಿಂಗ್ ಮಾಡೋದು ತುಂಬಾ ಈಸಿ ಅಂತ. ಸೊ ಆ ಒಂದು ಭಾವನೆಗಳ ಅಭಿವ್ಯಕ್ತಿ ಬಗ್ಗೆ ಏನ್ ಹೇಳ್ತೀರಾ ನೀವು? ನನ್ಗೆ ಅಂದ್ರೆ ನಾವು ರಂಗಭೂಮಿನಲ್ಲಿ ನಟನೆ ಮಾಡಿದವರು, ಸಿನಿಮಾ ಟಿವಿಗಳಲ್ಲಿ ಸ್ವಲ್ಪ ಸ್ವಲ್ಪ ಕಾಣಿಸ್ಕೊಂಡು ಒಂದು ಪುಟಾಣಿ ಅನುಭವ ನಮಗೆ. ಆದ್ರೆ ಅವ ಮಹಾ ಸಾಮ್ರಾಜ್ಞಿ, ಅದು ಎತ್ತರ ಪರ್ವತ, ಬೇರು ಪರ್ವತ. ಆಮೇಲೆ ಎಲ್ಲಾ ಸಂಗತಿಗಳನ್ನಾಗ್ಲಿ, ಶಾಸ್ತ್ರದ ಲಯಗಳನ್ನಾಗ್ಲಿ, ಶ್ರುತಿನಾಗ್ಲಿ, ಯಾಕೆಂದ್ರೆ 20 ವರ್ಷದಿಂದ ಶಾಸ್ತ್ರೀಯ 20 ವರ್ಷಕ್ಕೆ ಮೊದಲನೇ ಪ್ರೋಗ್ರಾಮ್ ಅವರು ಮೊದಲ ಹಾಡು ಜೀವನದಲ್ಲಿ ಹಾಡೋದು, ಸಂಗೀತಕ್ಕೆ ಸೇರ್ಕೊಳ್ಳೋದು, ಸಾಪಾಸ ಕಲಿಯೋದು 3ನೇ ವಯಸ್ಸಿನಲ್ಲಿ. 3ನೇ ವಯಸ್ಸಿಗೆ ಸೇರ್ಕೊಂಡು 8ನೇ ವಯಸ್ಸಿಗೆ ಒಂದು ಪ್ರೋಗ್ರಾಮ್ ಕೊಟ್ಟು, 8ನೇ ವಯಸ್ಸಿಗೆ ಒಂದು ಪ್ರೋಗ್ರಾಮ್ ಕೊಡ್ತಾರೆ ಅವರು. 9ನೇ ವಯಸ್ಸಿಗೆ ಒಂದೊಂದು ಪ್ರೋಗ್ರಾಮ್ ಕೊಡ್ತಾರೆ. ಆಗ ಅವರು ಹುಡುಗಾಟ 9ನೇ ವಯಸ್ಸಿಗೆ ಒಂದು ಪ್ರೋಗ್ರಾಮ್ ಕೊಟ್ಟು ಜನ ಎಲ್ಲ ಅದು ಅವಾಗಿನ ಕಾಲದಲ್ಲಿ ನೋಡಿ, ಸಿನಿಮಾ ರಂಗಕ್ಕೆ ಬರಬೇಕು, ಹಾಡಾಡ್ಬೇಕು ಅಂದ್ರೆ ಇಷ್ಟೆಲ್ಲ ಈಸಿ ಇರ್ಲಿಲ್ಲ, ಪ್ಲಾಟ್ಫಾರ್ಮ್ಗಳು ಇರ್ಲೇ ಇಲ್ಲ ನೋಡಿ. ಇವತ್ತು 1 ಲಕ್ಷ, 2 ಲಕ್ಷ, 2 ಕೋಟಿ, 3 ಕೋಟಿ ನಾವೆಲ್ಲ ಗಾಯಕರು, ಗಾಯಕಿಯರು, ಆಕ್ಟರ್ಸ್ಗಳು, ಟಿವಿ ಸೀರಿಯಲ್ನವರು, ನಟಿಯರು ಎಲ್ಲರೂ ತಗೊಂಡು ಎಲ್ಲ ಮಾಡ್ತೀವಿ ಇವತ್ತಿನ ಜಮಾನಕ್ಕೆ ಬೇಕು ಅಂತ. ಆದ್ರೆ ರವಿಚಂದ್ರನ್ ಅವರು ಹೇಳ್ತಾ ಇದ್ದಂತ ಅಪೂರ್ವವಾದ ಮಾತು, ನಾವ್ ಏನ್ ಕೊಟ್ವಲ್ಲ ಅವ್ರಿಗೆಲ್ಲರಿಗೂ ಇವತ್ತು ಹುಡುಕೊಂಡು ಹೋಗಿ ಜಾಸ್ತಿ ಕೊಡ್ಬೇಕಣ್ಣ, ಅನ್ಯಾಯ ಮಾಡ್ಬಿಟ್ಟಿದೀವಿ ಅನ್ಸುತ್ತೆ. ಯಾಕೆಂದ್ರೆ ಅದ್ರ 100ರಷ್ಟು ಅವ್ರು ನಮ್ಗೆ ಕೆಲಸ ಮಾಡ್ಕೊಟ್ಬಿಟ್ಟಿದ್ದಾರೆ ಹಾಡುಗಳಲ್ಲಿ ಅಂತ ಹೇಳ್ತಾರೆ. ಎಂತ ಮಾತದು. ಆಮೇಲೆ ಒಂದು ಹಿಂಗ್ ರೆಕಾರ್ಡಿಂಗ್ ಬಂದ್ರೆ ಹಿಂದ್ಗಡೆ ಹೆದರ್ಕೊಂಡು ಅಲ್ಲೆಲ್ಲೋ ರವಿಚಂದ್ರನ್ ಅಂತ ಸಖತ್ ಮಾಸ್ಟರ್ ಆಗಿರೋರು ಹೆದರ್ಕೊಂಡು ದೂರದಲ್ಲಿ ನಿಂತ್ಕೊಂಡ್ರೆ, ಹಂಸಲೇಖ ಅವ್ರು ಒಂದ್ಸಲಿ ಹಾಡಮ್ಮ ಇದು ಅಂತ ಕೊಟ್ರೆ ಅವ್ರು ಹಿಂಗ್ ಹಾಡು ಶುರು ಮಾಡೋರು. ಆ ಹಾಡು ಕಂಪ್ಲೀಟ್ ಆಗಿ ವಾಪಸ್ ಹೆಂಗಿದೆ ಅಂತ ಕೇಳಿದ್ರೆ ಒಂದೇ ಒಂದ್ ಮಾತಾಡ್ತಾ ಇದ್ದಿದ್ದು, ಚಾಲಾ ಬಾಗುಂದಿ, ತುಂಬಾ ಚೆನ್ನಾಗಿದೆ, ಇಷ್ಟೇ ಹೇಳ್ತಾ ಇದ್ದವರು. ಇಷ್ಟು ಮಾಡ್ಬಿಟ್ಟು ಫುಲ್ ಮುಗಿಸ್ಬಿಟ್ಟು ಹೋಗೋರು. ಯಾವ ಗಲಾಟೆ ಇಲ್ಲ, ರಂಪ ಇಲ್ಲ, ಅದ್ ಸಿಗ್ಲಿಲ್ಲ, ನಮ್ ಕ್ಯಾರವಾನ್ ಕೊಟ್ಟು ಏನೂ ಇಲ್ಲ. ಅದಕ್ಕೆ ಅವ್ರು ಅಂತೆಂತ ಜೀವಗಳನ್ನ ಕಳ್ಕೊಂಡ್ಬಿಟ್ಟು ನಾವು ಅಂತಂದ್ರೆ ಮುಂದಿನ ಶತಮಾನಕ್ಕೆ, ಮುಂದಿನ ಯುವಜನಕ್ಕೆ, ಕಲೆಗಾರರಿಗೆ ಮಾದರಿಯಾಗಿರಬಹುದಾದಂತ ಅನೇಕ ವ್ಯಕ್ತಿತ್ವಗಳು ತುಂಬಾ ಜನಕ್ಕೆ ದಕ್ಕದೆ ಹೋಗ್ಬಿಟ್ಟು ಬಹಳ ಸಲೀಸಾಗಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ವಿಫಲರಾದ್ವೇನೋ ನಮ್ಮ ಮುಂದಿನ ಜನರೇಷನ್ ಆರ್ಟಿಸ್ಟ್ಗಳು ಅಂತ ಅನ್ಸುತ್ತೆ ನನಗೆ. ಅಂಥದ್ದೊಂದು ಶ್ರೇಷ್ಠವಾದಂತ ಸರಳತೆಯನ್ನ ಒಗ್ಗೂಡಿಸ್ಕೊಂಡಿದ್ರಿಂದ, ಒಂದು ಸರಳತೆಯೇ ಮೈವೆತ್ತಿ ಮೂರ್ತಿವೆತ್ತಂತಹ ದೈವ ಸ್ವರೂಪಿ ಆಕೆ. ನಾನು ಎದುರುಗಡೆ ನಿಂತ್ಕೊಂಡು ನೋಡಿದ್ನಲ್ಲ, ನನ್ ಬೆನ್ಮೇಲೆ ಕೈ ಇಟ್ಟು ಹೇಳ್ತಾರೆ, ನಾನು ಮುದುರ್ಕೊಂಡು ಹಿಂಗ್ ನಿಂತಿದ್ದೆ, ಅವ್ರು ಹೇಳ್ತಾರೆ ಬೆನ್ಮೇಲೆ ಕೈ ಇಟ್ಬಿಟ್ಟು ನಾನು ಅವ್ರನ್ನ ಭೇಟಿ ಆದಾಗ, ಅಮ್ಮ ನೀವೊಂದ್ ಸಲಿ ಹಿಂಗಂದೆ, ಗೊತ್ತು ಒಂದ್ಸಲಿ ಬರ್ಬೇಕು ಅಂತ ಅನ್ಕೊಂಡಿದೀನಿ, ನಟನ ಹೇಳಿದ್ರು ತುಂಬಾ ಚೆನ್ನಾಗ್ ಮಾಡಿದಿರಂತೆ, ಕಲಾವಿದ್ರು ಬಹಳ ಚೆನ್ನಾಗಿ ಬೆಳೀತಾ ಇದಾರಂತೆ ಅಲ್ಲಿ, ಆಕ್ಟಿಂಗ್ ಎಲ್ಲ ರಂಗಭೂಮಿ ಎಲ್ಲ ಅಂತ ಒಂದು ನಾಟಕ ನೋಡಕ್ ಆಸೆ ನನ್ಗೆ, ನಾನು ನಾಟಕ ಎಲ್ಲ ನೋಡಿದೀನಿ ಮುಂಚೆ ಅಂದ್ರು. ನನಗೆ ಭೂಮಿಗಿಳಿದೋದೆ ನಾನು ಇಲ್ಲಿ ಸೂಪರ್ ಸ್ಟಾರ್ಗಳನ್ನ ನಾಟಕ ನೋಡಿ, ನಾಟಕ ಬನ್ನಿ ಅಂತ ಕರೆದು 1 ವರ್ಷ 5 ವರ್ಷ 10 ವರ್ಷ ಕರೆದ್ರೆ ತಮಾಷೆ ಮಾಡ್ತಾರೆ ನನ್ನ ನಗೆ ಪಾಡ್ಲಿಕ್ಕೆ ಹಿಡಿದು ಹತ್ರದಲ್ಲಿ ಬಂದು ಅಮ್ಮ ಹಂಗಂದ್ರು. ನಾನು ಮುಂದಿನ ಸರಿ ಅವ್ರನ್ನ ಕರಿಬೇಕು ಹಿಂಗೆಲ್ಲ ಅನ್ಕೋತಾ ಇದ್ದೆ. ಆರೋಗ್ಯ ತಪ್ತಾ ಹೋಯ್ತು, ವಯಸ್ಸಾಗ್ತಾ ಇತ್ತು, ನನಗೆ ಕರೆಯಕ್ಕಾಗ್ಲಿಲ್ಲ. ಆದ್ರೆ ಆ ಕರೆಯದಿಂದ ನಾವು ಹೇಳಿದ ಮಾತಿಗೆಲ್ಲ ಅದು ದೊಡ್ಡ ಚೈತನ್ಯ ನಮ್ಗೆ, ನಮ್ಮಂತವ್ರಿಗೆ. ಈಗ ನೋಡಿ 6 ದಶಕ ಅದು ಕಡಿಮೆ ಅವಧಿ ಅಂತೂ ಅಲ್ವೇ ಅಲ್ಲ. ನೀವು ಇವಾಗಿನ ಜನರೇಷನ್ ಬಗ್ಗೆ ಹೇಳ್ತಾ ಇದ್ರಿ. ಈಗ ಸಂಗೀತದಲ್ಲಿ ಒಂದಿಷ್ಟು ಬದಲಾವಣೆ ಆಗ್ಬೋದು, ಆದ್ರೆ ಈ ತಲೆಮಾರುಗಳನ್ನ ದಾಟಿ ಕೆಲವು ದನಿಗಳು ಶಾಶ್ವತವಾಗಿರುತ್ತೆ ಅಂತಾರಲ್ಲ, ಅದಕ್ಕೆ ಎಸ್ ಜಾನಕಿ ಅಮ್ಮ ಅವರೇ ಉದಾಹರಣೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಈಗ ಸರಳತೆ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಅವ್ರ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಇದ್ರಿ, ಅವ್ರ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ರಿ. ಅಂದ್ರೆ ಕಲೆಗೆ ಮೀಸಲಾದಂತ ಸುಂದರ ಪಯಣ ಅದು. ಅದನ್ನ ಹೇಗೆ ವಿಶ್ಲೇಷಣೆ ಮಾಡ್ತೀರಾ ಸರ್? ಅಲ್ಲಿ ನನಗೆ ಬಹಳ ಈಗಲೂ ಈ ಕ್ಷಣಕ್ಕೂ ಅನ್ಸೋದು, ಆಕೆಗೆ ಒಂದು ತಾಯಿಯ ಮಾಧುರ್ಯತೆ, ತಾಯಿಯ ಧ್ವನಿಯಲ್ಲಿ ಮಗುನ್ ಕರಿಬೇಕಂತ ಮಾಧುರ್ಯತೆಯ ಅರಿವಿತ್ತು, ಮತ್ತು ಸಹೋದರಿಗೆ ಬೇಕಾದಂತ ಜೊತೆಲಿದ್ದಂತ ಫ್ರೆಂಡ್ಸ್ಗಳು ಬೇಕಾದ್ರೆ ಒಂದು ತುಂಟುತನ ಬೇಕಾದ್ರೆ ಅವ್ರು ಹಾಡ್ಬಲ್ರು ಅವರು ತುಂಟುತನದ ಹಾಡುಗಳನ್ನ. ಆಮೇಲೆ ಒಬ್ಬ ತಾರುಣ್ಯಕ್ಕೆ ಬೇಕಾದ ತರುಣಿಯ ಹಾಡುಗಳನ್ನ ಹಾಡ್ಬಲ್ರು.
ಆಮೇಲೆ ಯೌವನಕ್ಕೆ ಬಂದಾಗ ಎಷ್ಟು ಪ್ರೇಮ ವಿರಹ ಇಂಥವನ್ನೆಲ್ಲ ಯಾವ ಧ್ವನಿ ಬೇಕಾದ್ರು ಎಷ್ಟು ಚೆನ್ನಾಗಿ ಬಣ್ಣಿಸ್ಬೋದ ಅಂತದ್ದು ತುಂಬಾ ಚೆನ್ನಾಗಿ ಮಾತಾಡೋರು ಹೌದೌದು. ಅವರು ಹಾಡೋರು. ಅದನ್ನ ಅಂದ್ರೆ ಮಾತು ಕಮ್ಮಿ, ಕೆಲಸ ಜಾಸ್ತಿ. ನಮ್ಗೆ ಎಷ್ಟೋ ಟೈಮ್ ತುಂಬಾ ಸಲ ನಾಚಿಕೆ ಆಗೋದು, ನಾವೆಲ್ಲ ತುಂಬಾ ಮಾತಾಡ್ಬಿಡ್ತೀವೇನೋ, ಅದಕ್ಕೆ ನಮ್ಗೆ ಬೇಕಾದಂತ ಭಾವಗಳು ಸಿಗದೆ ಹೋಗ್ಬಿಡುತ್ತೇನೋ ಅಂತ ಅನ್ಸುತ್ತೆ. ಅದು ಆ ಅಮ್ಮನೇ ರೂಢಿಸ್ಕೊಂಡಿದ್ದದು. ಆಮೇಲೆ ಇರಿ ಹುಡುಗಾಟ ಏನ್ರಿ 20 ಭಾಷೆಯಲ್ಲಿ ಹಾಡೋದು ಅಂದ್ರೆ, ಆಮೇಲೆ ಏನ್ ಒಂದು ನ್ಯಾಷನಲ್ ಅವಾರ್ಡ್ ತಗೊಳಕ್ಕೆ ಎಷ್ಟೆಲ್ಲ ಓದಾಡ್ತಾ ಇದ್ದ, 4-5 ನ್ಯಾಷನಲ್ ಅವಾರ್ಡು, ಒಂದು 35 ಏನೋ ಸ್ಟೇಟ್ ಅವಾರ್ಡ್ಗಳು, ಆಮೇಲೆ ನಂದಿ ಅವಾರ್ಡ್ಗಳು ಒಂದು 12, ಅಲ್ಲಿದು ಒಂದು 17ರಿಂದ 16 ಎಲ್ಲ ತುಂಬಿಕೊಂಡು ಮೈಸೂರು ಅಂತ ಒಂದು ಹಳ್ಳಿಯಲ್ಲಿ ಪುಟ್ಟದಾಗಿ ನನ್ನ ಪಾಡಕ್ಕೆ ನಾನು ಯಾರಿಗೂ ತೊಂದರೆ ಕೊಡ್ದಂಗೆ ಸುಮ್ಮನೆ ಇದ್ಬಿಡ್ತೀನಿ, ಯಾರು ಹೆಚ್ಚುತ್ತವ ನನ್ನ ಮುತ್ಕೊಳ್ಳೋರು ಸಾಕಪ್ಪ ಅಂತ ಬಯಸೋ ಗುಣನೇ ಅದು ಶಿವನ ಗುಣ, ಅದು ಶಿವೇ ಗುಣ. ನೀವೇನ್ ನನ್ನ ತಲೆ ಮೇಲೆ ಕಿರೀಟ ಹೊರಿಸಿದ್ರು, ಅಭಿಷೇಕ ಮಾಡಿದ್ರು, ಆರಾಧಿಸಿದ್ರು, ಪೂಜೆ ಮಾಡಿದ್ರು, ನಾನು ಕಲ್ಲಾಗೆ ಇರ್ತೀನಿ, ನಾನು ನಮಗೆ ಬೇಕಾದಾಗ ಮಾತ್ರ ನನ್ನ ಭಕ್ತರಿಗೆ ಪ್ರೀತಿ ಕೊಡ್ತೀನಿ ಅನ್ನೋ ಗುಣ ಇದೆಯಲ್ಲ, ಅದು ದೈವ ಗುಣ, ಅದು ದೈವಿ ಸ್ವರೂಪಿ ಯಾಕೆ. ನಿಮ್ ನೆಚ್ಚಿನ ಗೀತೆ ಯಾವುದು ಮಂಡ್ಯ ರಮೇಶ್ ಅವರೇ? ಸುಮಾರು ಇರುತ್ತೆ ನನಗೆ ಗೊತ್ತಿದೆ, ಅದರಲ್ಲಿ ಮೋಸ್ಟ್ ಫೇವ್ರೇಟ್? ತುಂಬಾ ನನಗೆ ಎಲ್ಲೂ ಹೋಗಲ್ಲ ಮಾಮ ಎಲ್ಲೂ ಹೋಗಲ್ಲ ಇದೆಯಲ್ಲ, ಆ ಸಾಂಗಲ್ಲಿ ತುಂಟತನ ಹಾಡ್ಬೇಕಾರೆ, ಆಮೇಲೆ ಬಾನಲ್ಲೂ ನೀನೆ ಭೂಯಲ್ಲೂ ನೀನೆ ಅಂತ ಸರ್ಗಳಲ್ಲೂ ಅವ್ರು ಕೊಡ್ತಾ ಇದ್ದಂತ ಶಕ್ತಿ ತುಂಬಾ, ಅದೊಂದು ಭಾವಕೋಶ, ಅದೊಂದು ತುಂಬಾ ವಿಸ್ತೃತ ಸಿಕ್ಕಾಪಟ್ಟೆ ಇದೆ. 4-6 ಅಂತಲ್ಲ, ಅದೊಂದು ಶ್ರೇಷ್ಠವಾದಂತ. ಒಂದ್ ಸೆಕೆಂಡ್ ಮಂಡ್ಯ ರಮೇಶ್ ಅವರೇ, ಹಂಸಲೇಖ ಅವ್ರು ಮಾತಾಡ್ತಾ ಇದಾರೆ, ನೋಡೋಣ. ನಮಸ್ಕಾರಗಳು. ಇದೊಂದು ಸಂಸ್ಕೃತಿಗೆ ಕೋಡು ಬರೆಸ್ಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ. ಮೈಸೂರು ಅಂದರೆ ಒಂದು ಸಂಗೀತದ ಪರಂಪರೆಯ ಒಂದು ಸ್ಥಾನ. ಕರುನಾಡು ಅಂದರೆ ಹಾಡು ಮತ್ತು ಸಂಸ್ಕೃತಿಗೆ ಶ್ರೇಷ್ಠವಾದ ಜಾಗ. ಇಂಥ ರಾಜ್ಯಕ್ಕೆ ಒಂದು ಸಾಂಸ್ಕೃತಿಕ ಕೋಡು ಮೂಡಿಸ್ಕೊಳ್ಳುವಂಥ ಒಂದು ಸಂದರ್ಭ ನಮಗೆ ಒದಗಿ ಬಂದಿದೆ. ಸುಮಾರು 5-6 ವರ್ಷಗಳಿಂದಲೇ ಜಾನಕಮ್ಮ ಅವರು ನನ್ನ ಕಡೆಯ ದಿನಗಳು ಕರುನಾಡಲ್ಲಾಗಬೇಕು, ಅದರಲ್ಲೂ ಮೈಸೂರಲ್ಲಿ ನಾನು ಇರಬೇಕು ಅಂತ ಅವರು ಆಸೆ ಪಟ್ಟಿದ್ದರು. ಇಬ್ಬರು ಶ್ರೇಷ್ಠ ಗಾಯಕರು ಈ ಕರುನಾಡನ್ನು ಅಷ್ಟು ಮೆಚ್ಚಿದ್ದಾರೆ. SPB ಅವರು ಕೂಡ ನಾನು ಮುಂದೆ ಹುಟ್ಟಿದ್ರೆ ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ ಆಸೆ ಪಟ್ಟಿದ್ದಾರೆ. ಈಕೆ ಕೂಡ ಮರುಜನ್ಮದಲ್ಲಿ ನಂಬಿಕೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಅದರನ್ನೇ ಕಡೆ ದಿನಗಳು ಮೈಸೂರಲ್ಲಿರಬೇಕು ಅಂತ ಆಸೆ ಪಟ್ಟು ಅವರು ತಮ್ಮ ಶಿಷ್ಯನ ಒಂದು ಫಾರ್ಮ್ ಹೌಸ್ನಲ್ಲಿ ವಾಸ ಮಾಡಿದರು. ಈಗ ಅವರದು ಪರಿಪೂರ್ಣ ಗಾಯನ, ಸಂಪೂರ್ಣ ಜೀವನ, 88 ವರ್ಷಗಳ ಒಳ್ಳೆಯ ಜೀವನವನ್ನು ಅವರು ಕಳೆದಿದ್ದಾರೆ. ನಾನು ಮೈಸೂರಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಈ ಮೂಲಕ ಒಂದು ಮನವಿ ಮಾಡ್ತೀನಿ. ಅವರು ದೈವಭಕ್ತರು, ಎರಡನೇ ಮಾತಿಲ್ಲ. ಜಾನಕಮ್ಮನವರು ಕೂಡ ದೈವಭಕ್ತೆ. ಸಂಗೀತಕ್ಕೆ ಸಕಲ ದೈವಗಳು ಮಾನ್ಯ, ಸಂಗೀತಕ್ಕೆ ಸಕಲ ದೈವಗಳು ಮಾನ್ಯ. ಅನ್ಯವೆಂಬುದಿಲ್ಲ ಆನಂದಕ್ಕೆ, ಅನ್ಯವೆಂಬುದಿಲ್ಲ ಆನಂದಕ್ಕೆ, ಅನ್ಯೋನ್ಯವೇ ಸರ್ವಧರ್ಮಗಳ ಸಲ್ಲಕ್ಷಣ, ಅನ್ಯೋನ್ಯವೇ ಸರ್ವಧರ್ಮಗಳ ಸಲ್ಲಕ್ಷಣ. ಈ ನೀತಿಯನ್ನು ನಮ್ಮ ತಾಯಿ ಜಾನಕಮ್ಮನವರು ಸುಮಾರು 6 ದಶಕಗಳ ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಪಾಲಿಸಿದ್ದಾರೆ. ಅವರಿಗೆ ಎಲ್ಲ ಭಾಷೆಯೂ ಪ್ರಿಯ, ಎಲ್ಲ ದೈವಗಳೂ ಪ್ರಿಯ, ಎಲ್ಲ ಧರ್ಮಗಳೂ ಪ್ರಿಯ. 6 ದಶಕಗಳ ಕಾಲ ತಮ್ಮ ಸಂಗೀತದಲ್ಲಿ ಅವರು ಎಲ್ಲವನ್ನು ಆರಾಧಿಸಿ ಪೂಜಿಸಿದ್ದಾರೆ. ಅಂಥ ತಾಯಿ ಇವತ್ತು ಮೈಸೂರಿನಲ್ಲಿ ಮಣ್ಣಾಗುವ ಮುಂಚೆ ನಾವು ಕಣ್ತೆರೆದಿದ್ದೇವೆ. ಈಗ ಅವರ ಪ್ರಿಯ ಶಿಷ್ಯನ ಜಾಗದಲ್ಲಿ ಅವರ ಸಮಾಧಿ ಆಗಲಿದೆ. ನಾನು ನಮ್ಮ ಕರ್ನಾಟಕದ ಸಂಗೀತ ಸಂಘದ ಪರವಾಗಿ ಒಂದು ನಿರ್ಧಾರ ತೆಗೆದುಕೊಂಡು ಇವತ್ತು ಹೇಳ್ತಾ ಇದ್ದೀನಿ. ಆ ಶಿಷ್ಯ ಒಪ್ಪಿದರೆ, ಅವ್ರ ಕುಟುಂಬದವರು ಒಪ್ಪಿದರೆ, ನಾವು ಅಲ್ಲಿ ಜಾನಕಮ್ಮನವರ ಬೃಹತ್ ಧ್ಯಾನ ಮಂಟಪದ ಒಂದು ಮೆಮೋರಿಯಲನ್ನು ನಿರ್ಮಿಸ್ತೇವೆ. ಅದಕ್ಕೆ ನಮ್ಮ ಸಂಗೀತದ ಸಂಘದ ಪೂರ್ತಿ ನೆರವೇರುತ್ತೆ. ಸಾರ್ವಜನಿಕರು, ಅವರ ಅಭಿಮಾನಿಗಳು, ಸರ್ಕಾರ ಇದ್ರ ಜೊತೆಯಲ್ಲಿ ಕೈಗೂಡಿಸ್ಬೇಕು ಅಂತ
ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು. ಇದು ಹಂಸಲೇಖ ಅವ್ರ ಮಾತು. ಯಾಕಂದರೆ ಹಂಸಲೇಖ ಅವ್ರ ಜೊತೆಯಲ್ಲಿ ಜಾನಕಿ ಅಮ್ಮ ಅವರು ಪ್ರೇಮಲೋಕದಂಥ ಹಿಟ್ ಗೀತೆಗಳನ್ನು ಕೊಟ್ಟಿದ್ರು. ಅದು ಯಾವತ್ತಿಗೂ ಮರೆಯೋಕ್ಕಾಗದೇ ಇರುವಂಥ ಹಾಡುಗಳು ಎಸ್ ಜಾನಕಿ ಅಮ್ಮ ಅವ್ರ ಕುರಿತಂತೆ